ಗಣಿನಾಡು ಬಳ್ಳಾರಿಯಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಹೋಟೆಲ್ನಲ್ಲಿ ದಲಿತರಿಗೆ ನಿರ್ಬಂಧ ಅಂತ ರಂಪ ಮಾಡಿದ ಮಹಿಳೆಯೊಬ್ಬರು ಯಾವುದೇ ಕಾರಣಕ್ಕೂ ದಲಿತರನ್ನ ಬಿಟ್ಟುಕೊಳ್ಳೋದಿಲ್ಲ ಅಂತ ಹೋಟೆಲ್ನ ಮಹಿಳೆ ರಂಪಾಟವನ್ನ ಮಾಡಿದ್ದಾರೆ. ಮಹಿಳೆಯನ್ನ ದಲಿತ ಯುವಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಗುತ್ತಿಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹೋಟೆಲ್ನಲ್ಲಿ ದಲಿತರಿಗೆ ಆಹಾರವನ್ನ ನೀಡೋದಕ್ಕೆ ಈ ಮಹಿಳೆ ನಿರಾಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಯುವಕರು ಮಹಿಳೆಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದರೆ ನೀವು ನಮ್ಮ ಹೋಟೆಲ್ಗೆ ಬರಬಾರ್ದು, ನಾವು ನಿಮಗೆ ಊಟ ಕೊಡೋದಿಲ್ಲ ಅಂತ ಈ ಮಹಿಳೆ ಹೇಳಿದ್ದಕ್ಕೆ ಇದೇ ಸಂದರ್ಭದಲ್ಲಿ ಯುವಕರು ಕೋಪಗೊಂಡು ಮಹಿಳೆಯನ್ನ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಗುತ್ತಿಗನೂರು ಗ್ರಾಮದಲ್ಲಿ ನಡೆದಿದೆ. ದಲಿತರು ಎನ್ನುವ ಕಾರಣಕ್ಕೆ ಒಳಗಡೆ ಈ ಮಹಿಳೆ ಅವರನ್ನು ಬಿಟ್ಕೊಳ್ಳಿಲ್ಲ. ಅಸ್ಪೃಶ್ಯತೆ ವಿರುದ್ಧ ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಯುವಕರು ಗರಂ ಆದರು. ಇನ್ನು ಎಲ್ರಿಗೂ ಕೂಡ ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡಿ ಅಂತ ಯುವಕರು ಗರಂ ಆಗಿದ್ದಾರೆ. ದಿನ ಮಾಡ್ತೇವೆ ನಾವು ಇವತ್ತಲ್ಲ ದಿನ ಮಾಡ್ತೇವೆ ಮಾದುಡ್ರಿ ಕರ್ಕೊಂಡು ನೀವು ಬಾಯಲ್ಲ ಅಲ್ಲಿ ಮಾದುಡ್ರಿ ಕೂತಾರ ಇಲ್ಲಿ ಮೇಲ್ಗಡೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನಿಜಕ್ಕೂ ಕೂಡ ಇವರೆಲ್ಲ ಇನ್ನು ಯಾವ ಕಾಲದಲ್ಲಿದ್ದಾರೆ ಅಂತ, ಇವರೇ ಬರಬೇಕು ಅಂತ ಇದ್ದಿದ್ರೆ ನಮ್ಮ ಜಾತಿಯವ್ರು ಮಾತ್ರ ಈ ಹೋಟೆಲ್ಗೆ ಬರಬೇಕು, ಇನ್ಯಾರು ಬರಬಾರ್ದು ಅಂತ ಬೋರ್ಡ್ ಹಾಕೊಂಡ್ಬಿಡ್ಬೇಕು. ನಡೆಸ್ತಾ ಇರೋದೇ ಸಾರ್ವಜನಿಕ ಹೋಟೆಲ್ಲು, ಅದರಲ್ಲಿ ನೀವು ಬರಬೇಡಿ, ನೀವು ಮಾತ್ರ ಬನ್ನಿ ಅನ್ನುವ ಜನರು ನಿಜಕ್ಕೂ ಇದ್ದಾರಾ? ಇಂತಹದ್ದೇ ಘಟನೆ ನಡೆದಿದೆ ಬಳ್ಳಾರಿಯಲ್ಲಿ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್. ಹೌದು ಮಧುಬಾಲ, ಪ್ರಮುಖವಾಗಿ ಧಾರವಾಡದಲ್ಲಿ ಹೋಟೆಲ್ ಮತ್ತು ಕಟಿಂಗ್ ಶಾಪ್ ಹಾಗೂ ದೇವಸ್ಥಾನಕ್ಕೆ ದಲಿತರಿಗೆ ಪ್ರವೇಶ ನಿರ್ಬಂಧಿಸಿರುವ ಬಗ್ಗೆ ಇತ್ತೀಚೆಗೆ ಸುದ್ದಿಯಾದ ಬೆನ್ನಲ್ಲೇ ಇದೀಗ ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಪ್ರಕರಣ ಬೆಳಕಿಗೆ ಬಂದಿದೆ. ಊಟಕ್ಕೆಂದು ಹೋಟೆಲ್ಗೆ ಬಂದ ದಲಿತ ಯುವಕರಿಗೆ ಹೋಟೆಲ್ ಮುಚ್ಚುತ್ತೇನೆ ಹೊರತು ಆದರೆ ನಿಮಗೆ ಊಟ ಕೊಡಲ್ಲ ಎಂದು ಮಹಿಳೆಯೊಬ್ಬಳು ಹೇಳಿರುವ ವಿಡಿಯೋ ಸದ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ. ಇನ್ನು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಗುತ್ತಿಗನೂರು ಗ್ರಾಮದ ಹೋಟೆಲ್ನಲ್ಲಿ ಆಹಾರ ನೀಡಲು ಮಹಿಳೆ ನಿರಾಕರಣೆ ಮಾಡುತ್ತಾಳೆ. ಏನು ಅಸ್ಪೃಶ್ಯತೆ ವಿರುದ್ಧ ಗರಂ ಆದ ಯುವಕರು ಹೋಟೆಲ್ನಲ್ಲಿ ಆಹಾರ ನೀಡದ ಮಹಿಳೆಯನ್ನ ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಹೋಟೆಲ್ ಬಾಗಿಲು ಬಂದ್ ಮಾಡುತ್ತೇನೆ ಹೊರತು ಆದರೆ ಊಟ ನಿಮಗೆ ಕೊಡುವುದಿಲ್ಲ ಎಂದು ಮಹಿಳೆ ಹೇಳಿದ್ದಾಳೆ. ಆ ದಲಿತರಿಗೆ ನಿಂದಿಸಿದ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಸದ್ಯ ವೈರಲ್ ಆಗಿದೆ. ಈ ವಿಚಾರ ತಿಳಿದ ತಕ್ಷಣವೇ ಕುರುಗೋಡು ತಹಸೀಲ್ದಾರ್ ರಾಘವೇಂದ್ರ ಸೇರಿದಂತೆ ಹಲವು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗುತ್ತಿಗೆನೂರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಕುರಿತು ಕುರುಗೋಡು ಪೊಲೀಸ್ ಠಾಣೆಯಲ್ಲಿ ಕೂಡ ಇಂದು ಪ್ರಕರಣ ಕೂಡ ದಾಖಲಾಗಿದೆ. ಮಧುಬಾಲ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ದಿನ ಮಾಡ್ತೇವೆ ನಾವು ಇವತ್ತಲ್ಲ ದಿನ ಮಾಡ್ತೇವೆ ಮಾದುಡ್ರಿ ಕರ್ಕೊಂಡು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.